ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿ ಹಳ್ಳಿಗೆ ಬಂದು ಮತವನ್ನು ಕೇಳದೇ ಇದ್ರು ಸುಮಾರು 20,000 ಬಹುಮತವನ್ನು ಕೊಟ್ಟಂತ ಚಿಕ್ಕಬಳ್ಳಾಪುರದ ವಿಧಾನಸಭೆಯ ನಮ್ಮ ಮತದಾರ ಬಂಧುಗಳು ಅದು ನನ್ನ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಪಂಚರತ್ನ ರಥಯಾತ್ರೆಯನ್ನು ನಾನು ಯಾಕೆ ಪ್ರಾರಂಭ ಮಾಡಿದ್ದೇನೆ, ಈ ರಾಜ್ಯದಲ್ಲಿ ಈ ಪಂಚರತ್ನ ಯೋಜನೆಗಳೇನಿದ್ದಾವೆ 5 ಯೋಜನೆಗಳು, ಈ 5 ಯೋಜನೆಗಳು ಅಲ್ಲೇ ಎಲ್ಲ ಇದಕ್ಕೂ ಚಿಕಿತ್ಸೆ ಸಿಗ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಮತ್ತೆ ಯುವ ನವಚೇತನ ರೈತರಿಗೆ ಮಕ್ಕಳಿಗೆ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಬಂದದ್ದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತದೆ. ಅದೇ ರೀತಿ ಇವತ್ತು ಪಂಚನಲ್ಲಿ ಸಾಲದಂತ ಘೋಷಣೆ ಮಾಡಿದರೆ ನಿನ್ನೆ ಜಲಮಂಡಳಿಯಲ್ಲಿ 15 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇಲ್ಲಿ ಕಚೇರಿಗಳನ್ನು ನಿರ್ಮಾಣ ಮಾಡ್ತಾರೆ, ಪೂಜೆ ಮಾಡಿದ್ದಾರೆ. ಹಣ ಎಲ್ಲಿದೆ ಅಂತ ಕೇಳಲಿಕ್ಕೆ ಸುಮ್ಮನೆ ಚುನಾವಣೆ ಸಮಯಕ್ಕೆ ಬರ್ತಾರೆ.